ದುಃಖದಿಂದ ಪರಿಚಯಿಸಲ್ಪಟ್ಟ. ತುಂಬಿದ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನಿಂದ ಅಪಮಾನಿತನಾದ. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಗಳಂತೆ ಕಾಡಿಂದ ಕಾಡಿಗೆ ಕದ್ದ ಕಳ್ಳೆಯಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದ. ಕೊನೆಗೆರಡು ದಿನವಾದರೂ ಸುಖವಾಗಿರೋಣ ಎಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಇವಳೇಕೆ ಈ ರೀತಿ ಚಿತ್ತಮಕ್ಕಳಾಗಿ ಏಕೆ? ನಾನು ನಿಷ್ಕಾಮವಾಗಿ ಅಳುತ್ತಿಲ್ಲ. ಈ ನನ್ನ ಅಳವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೆ ನಿಮ್ಮನ್ಯಾರಾದರೂ ದುರ್ವಾಕ್ಯದಿಂದ ಮಾತನಾಡಿಸಿದರೆ ಅವರಿಗೆ ಸರಿಯಾದ ಶಿಕ್ಷೆ ನೀವೇ ಮಾಡಲಿ. ಆದರೆ ಸ್ತ್ರೀಯರ ವಿಚಾರವಲ್ಲ, ಅವರು ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಸ್ತ್ರೀಯರ ಪ್ರಾಣಿತೆಯು ನಮ್ಮ ಸಮಾಜದ ನಿಯಮ. ಸ್ವಲ್ಪರಾದ ಋಷಿಗಳ ಹತ್ಯೆ. ಪತ್ನಿಯನ್ನು ಜೂತದಲ್ಲಿ ಕೊಡವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲಿ ಪತಿಗಳಂತೆ ಪತಿಗಳು ಅಣ್ಣನ ಒಂದರಿಂದ ಅವಿವೇಕದಿಂದ ಎಂದನೆಯು ನಮ್ಮನಿಗೆ ಸಾಯುವವರೆಗೆ ಬರೆಯುತ್ತಿಲ್ಲ. ಪತಿ ಪ್ರಿಯತಮೆ, ಅಣ್ಣನ ಪ್ರಾಣವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆಗಿತ್ತು ಆದಿಮನಿತ್ತು, ಅದನ್ನು ಮರೆತು ಬಿಡು. ಈ ದಿನ ನೀನೇಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀವು ಅಣ್ಣನ ಆಜ್ಞಾಧಾರಕರಾಗಿದೆ. ಅದು ಇಂದಿನ ಮಾತು. ಈಗ ನಾನು ಯಾರ ಅಪರಾಧಲ್ಲ. ಹಾಗಾದರೆ ಕೇಳಿ, ಈ ದಿನ ನಾನು ಹಸ್ತಿನಾವಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದರು. ಆಕೆಯು ನನ್ನನ್ನು ನೋಡಿ, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿದರು. ಇನ್ನೇನು ಸಂಧಿ ಆಗುವುದು? ಆಗಲಾದರೂ ಈ ನನ್ನ ಮುಡಿಯನ್ನು ಮುಡಿಗಟ್ಟಿವೆ ಅಷ್ಟೇ. ಅಪಹಾಸ್ಯ ಗೈದರು ಸ್ವಾಮಿ. ಹಾಗಾದರೆ ನನ್ನ ಸಂಧಿಯ ಇಚ್ಛೆವಾದ ಯಾರು ಆಳೆ ಮಾಡಿಕೊಳ್ಳೋದು? ಮತ್ತಿನ್ನ ಅಣ್ಣನಾದ ಕೃಷ್ಣನಲ್ಲದೆ ಗೋಪಿಕಾಮಣೆ ವಿಲಾಸಗಳಲ್ಲಿ ಮಕ್ಕಳಾದ ಯಜ್ಞದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ಬಾಲಿಕೆಯಿಂದ ಇಂದಿನಾಗಲೇ ನಾನಿವಾಗುವುದು ತಿಳಿಸಿ. ಅದು ಇರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನೀ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟುವುದಿಲ್ಲ ಎಂದು. ನೀನು ನಮ್ಮ ಸಂಗಡ ಕದನ ಮಾಡುವಲ್ಲಿ ನಿನ್ನ ಚತುರ್ಥಿಯನ್ನು ಮುಗಿಸಿದ್ದೆ ಎಂದು ಹೇಳಿದ್ದೆ. ನೆನಪಿದೆಯಾ? ಹಿಂದೆ ಒಂದು ದಿನ ನನ್ನ ಕೆದಿರಿದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿಯನ್ನು ಅದನ್ನೇ ಮರೆತಿರಿ ಪ್ರಭು.
ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯವನ್ನು ಕೇಳಲಪೇಕ್ಷವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ಪ್ರಚಂಡ ಭೀಮದೇವ. ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಅಭಿಮತ. ಸುಮ್ಮನೆ ಇಚ್ಛಿಸುವುದರಿಂದ ಆಗುವ ಪ್ರಯೋಜನವೇನು ಕಾಂತ? ನನ್ನನ್ನು ಕೆರಳಿಸಬೇಡ ಪೋಚೋರಿ. ನಾನೀಗ ಯಾರ ಅಲ್ಲ, ಶಾಂತಿಯನ್ನು ಬಯಸುವರು ಈ ಸಂಧಿಯ ಪ್ರಸ್ತಾವನೆ ತೊಡಗಲಿ. ನಾನು ಇಂಥವನ್ನು ಬಹು ಆತ್ರಿಯಿಂದ ನೀಡುತ್ತೇವೆನು. ಧರ್ಮ ಪರಿಣಾಮ ಆರು ದುರ್ಯೋಧನಗಳನ್ನು ಕ್ಷಮಿಸುವುದು ನಾನು ಮಾತ್ರ ಕ್ಷಮಿಸಲಾರೆ. ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಾನೆ. ಅದನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಅರ್ಜುನ, ಈ ಸಹೋದರರ ಕೊಂದಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ಪ್ರಭಾವವನ್ನು ಹೇಳುತ್ತಿದ್ದಾರೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣಗಳು. ಮಾಡಬೇಡ. ಅಗ್ರಜನು ನಮಗೆಂತಲೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನಿಸಿದ. ಏನು ಹೇಳುವೆ ಪಂಚಾಯತ್? ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮ ಏನೆಂಬುದನ್ನೇ ಮರೆತಿರುವುದು ನಿಮಗೆ ಅನುಚಿತವಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದ್ರಿ. ನನಗೆ ಯಾರ
ಕೋಪವಿಲ್ಲ. ಅರ್ಜುನ ಸುಮುಖದಲ್ಲಿ ನಿಮಗೊಂದು ಮಾತೊಂದು ತಿಳಿಸಬೇಕೆಂದರು. ಅದನ್ನು ನಿಮ್ಮಿಬ್ಬರ ಸುಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾವ ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನ ಅನುಮೋದಿಸಬಹುದು, ನಕುಲ ಸಹೋದರ ಸುಮ್ಮನಿರುವುದು. ಆದರೆ ಈ ದಾಚಾರತೆಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುತ್ತೇನೆ. ದರಿದ್ರ ಭಿಕ್ಷುಕರಂತೆ ಕಂಡ ಮನೆಯಾಗಿಲ್ಲದೆ ಸಂಧಿ ಯೋಚನೆ ಮಾಡಲು ಪಾಂಡುರಾಜ ನಮ್ಮ ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನ ನಿಮಗೆ ಸಹ್ಯವಾಗಬಲ್ಲದು. ನಾಳಿನಗಳಿಗೆ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ನಿಮಿತ್ತಗಳನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಈ ವೇಳೆ ಸುಮೂಲವಾಗಿ ಕುರುಕುಲವನ್ನು ನಾಶ ಮಾಡಬಹುದು. ನೀವು ನಿಶ್ಚಿತರಾಗಿ ಈ ಸಂಧಿಯ ಪ್ರಸ್ತಾವನೆ ಮಾಡುತ್ತೀರಿ. ನನಗೆ ತೋರಿತನ್ನು ನಾನು ಮಾಡುವೆನು. ನಿಮ್ಮ ಸಹೋದರ ದೇವಸೇನ ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನಗಿಲ್ಲ. ಶಾತ ಸಹೋದರ ಕೋಪ ಮಾಡಬೇಡ. ಧರ್ಮದಿನೂ ನಮಗಿಂತಲೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ ಇದಕ್ಕೇನು ಹೇಳು?
ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನೇ ಮರೆತಿರುವುದು ನಿಮಗೆ ಅನುಚಿತವಲ್ಲವೇ ಸ್ವಾಮಿ? ದ್ರೌಪದಿ, ಯುದ್ಧವು ಎಲ್ಲ ಘೋರ ಕರ್ಮವುದನ್ನು ನೀನನ್ನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅಧಿಕಾರಕ್ಕಾಗಿ ನಾವು ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸರಿಯಾಗಿ ಪ್ರಯತ್ನ ಮಾಡುತ್ತಿರುತ್ತೇನೆ. ರಾಜೇ, ಹಿಂದೆ ದೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನಕ್ಕೆ ಗುರಿಪಡಿಸಿದರು. ದೌಮ್ಯನನ್ನು ಕಳಿಸಿ ಇದು ಮದುವೆಯ ಔತಣವಲ್ಲ ಎಂಬ ಪರಿಜ್ಞಾನವೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿದರು. ಪುನಃ ಅಪಮಾನಕ್ಕೆ ಗುರಿಪಡಿಸಿದವಲ್ಲ ಎಂಬುದೇ ನನ್ನ ಮನಸ್ಸಿಗೆ. ಜಯ ಜಯ ಶ್ರೀಕೃಷ್ಣ. ನಾನಿನ್ನು ಹೋಗುವೇನು. ಈ ಸಂಜೆಯ ಫಲಾಫಲಗಳು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಪುರುಷವರ್ಥನೆಯ ಪುರಸ್ಕಾರ ನೆರವೇರಲಿ. ನಾನು ಮಾಡಿದ ಪ್ರತಿಜ್ಞೆಯಂತೆ ನಡೆದುಕೊಳ್ಳುವ ಸ್ವತಂತ್ರ ಮಾತ್ರ ನನಗೆ. ಸ್ವಲ್ಪ ತಡೆಯಿರಿ. ಅದೋ ನೋಡಿ, ಯದುಪತಿಯು ನಮ್ಮತ್ತ ನೋಡಿ ನಸುನಗೆಯಿಂದ ಇರ್ತದೆ ಬರುತ್ತದೆ. ಅವರನ್ನು ಸ್ವಾಗತಿಸೋಣ. ಪಾಂಡುಪುತ್ರರ ಪತ್ನಿಯಾದ ಈ ಪಾಂಚಾಲಿ ಪ್ರಣಾಮಗಳು. ನಿಮಗೆ ಮಂಗಳವಾದ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ. ಪಾಂಡವಪುತ್ರರೇ, ನಿಮಗೆ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ಸಂಧಿಯ ವಿಚಾರ ನಡೆಯುತ್ತದೆ. ನಡೆಯಿತು ಭೀಮಸೇನ. ಪಾಂಚಾಲಿ
ನಾನಿಲ್ಲಿರಲು ಸಾಧ್ಯವಿಲ್ಲ. ಅವರೇ ಚೆಂದ ಅವರುಗಳಲ್ಲಿ ನನಗೆ ತೋರಿದ್ದನ್ನು ನಾನು ಮಾಡುವೆನು. ಅಣ್ಣನ ಮಾತು ಮುಗಿಯಲಿ, ನಂತರ ನಿಮ್ಮ ಇಚ್ಛೆ ಅಂತ ಹೊರಡಬಹುದಲ್ಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನ ಕಡಿಪತಿ, ಈ ಸಂಜೆ ಸಮಸ್ಯೆ ಮಾತು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಅಭಿಮತ ತಿಳಿಯಿತು. ಅಜ್ಞಾತವಾಸ ನೆಪದಿಂದ ಅಚ್ಚನು ಬಳಿತಟ್ಟನು. ಈ ಸಂಧಿಯ ನೆಪದಿಂದ ನಮ್ಮ ಇವರಿಗೂ ಸೀರೆ ಉಡಿಸಲು ಅನಾವಣಿಸುವೆ. ಯಾದವ ಕ್ರೀಡಿ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಕೇಳಬಾರದೆ. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯಗಳು. ಸ್ವಾಭಿಮಾನ ಶೂನ್ಯವಾದ ಈ ಸಂಧಾನದಲ್ಲಿ ಈ ಪ್ರಚಂಡ ಭೀಮನಿಗೆ ಎಂತ ಒಂದು ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು ಎಲ್ಲರೂ ಒಪ್ಪಿದರು. ಆ ದುರ್ಯೋಧನ, ಇಷ್ಟ ಇದ್ದ ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರಾತ್ಮೆಯನ್ನು ಕೇಳಬೇಕೆಂದು ಇಚ್ಛಾಯಿದೆ, ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು. ಸೋದರರೇ, ನಿಮ್ಮ ಪುರುಷ ಬಲವನ್ನು ನೀವೇ ಪೂಜಿಸಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಸೈನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಲು ಬಿಡನು. ಭೀಮಸೇನ, ನೀನು ನಿಜವಾಗಿ ಇಡುಂಬಾಪತಿ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಸಶಸ್ತ್ರಿಯನ್ನು ಹಾಡುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳಬಾರದು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಜೆಯ ಸುದ್ದಿಯು ನನಗೊಪ್ಪದು ಒಪ್ಪಲಾಗದು. ನೀವು ಒಪ್ಪುವ ವಿಚಾರವೂ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿದ. ದುರ್ಯೋಧನ ಸಂದೇಶ, ಅದರ ಉದ್ದೇಶ ಸಂಧಿಯಲ್ಲ. ಕೃಷ್ಣ, ಏನು ಹೇಳೋ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯ. ಇಲ್ಲ, ನಿಂತಿದಂತೆ ಹೇಳುವೆನು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಏನನ್ನೂ ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ ಬೇಕೆ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುತ್ತದೆ. ಇಲ್ಲಿ ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿಕೊಂಡು ಆಗ ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕೊಂಡುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ತೀರ್ಪು ಈಗಲೇ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಯಾರ ಸೇರಿ ಸಮೀಪ ನಾನು ಹೇಳಿದಂತೆ ಮಾಡಬೇಕು ಕಡೆಯ. ನಿಮ್ಮ ಆಜ್ಞೆಯನ್ನು ನಾನೆಂದಾದರೂ ಮೀರುವೆ. ಹಾಗಾದರೆ ತೆಗೆದುಕೊಳ್ಳಿ ಅರ್ಥವನ್ನು. ಇದೇನು ಪರಿಹಾಸ್ಯವೇ? ಇದು ಪರ್ಯಾಸ್ಯವಲ್ಲ. ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆ ಇದ್ದೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿ ಸಂಧಾನಕ್ಕೆ ಕೂತರು. ಭೀಮನನ್ನು ಬಂಧಿಸಿರುವ ಈ ಹಗ್ಗದಿಂದ ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈಗ ಆ ಕಾರ್ಯವನ್ನು ಕೈಯವರು? ಏನ್ ಹೇಳಿದೆ ಕೃಷ್ಣ? ಈ ಅಕ್ಕದಿಂದ ನಿನ್ನನ್ನು ಬಂಧಿಸಲು ಯತ್ನಿಸದೆ ಯಾರು
ಇಂದ್ರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದ. ದುರಾಚಾರಿಯಾದ ಆತನ ತಮ್ಮ ದುಶಾಸನನು ಇಂತಹ ಕಾರ್ಯವನ್ನು ಮಾಡಿದ. ಮತ್ತೆ ಆ ಕಾರ್ಯವನ್ನು ಅವರಿಗಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ ಯಕ್ಷಗಣ ಕರ್ಮಗಳನ್ನು ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರ ರಾಯ ಮಾಡಿ ಈ ರೀತಿ ಅಪಮಾನಪಡಿಸಿದ್ದೇನೆ. ಆ ಕುಂತಿ ಕೌರವ ಅಗ್ರಜ ಧನಂಜಯ, ಇದಕ್ಕೆ ಉತ್ತರವೇನು? ಇನ್ನು ಶಾಂತಿಯ ಪ್ರಶ್ನೆಯೇ ಇಲ್ಲ ಅಗ್ರಜ. ಸಹಜದಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನಿಗೆ ಬಂಧಿಸಿದ ಆ ದುರ್ಯೋಧನಿಗೆ ನನ್ನ